ಹಲೋ ಎವ್ರಿವಾನ್, ನಾ ಸುಖದಾರಿ. ಬರ್ರಿ ಇವತ್ತು ಕ್ವಿಕ್ ಆಮೇಲೆ ಟೇಸ್ಟಿ ಅಂದ ಒಂದು ಲಂಚ್ ಬಾಕ್ಸ್ ರೆಸಿಪಿ ಮಾಡೋಣ ಅಂತ. ನಿಮ್ಮ ಕಡೆ ಏನಾರೆ ತಂಗಳದನ್ನ ಉಳ್ದಿತ್ತಂದ್ರೆ ಅದನ್ನ ಹೆಂಗೆ ಟೇಸ್ಟಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಅದಕ್ಕೆ ಮುಂಚೆ ಒಂದು ಪಾನ್ ಒಳಗೆ ಎಣ್ಣೆ ತೊಗೋಬೇಕು. ಆಮೇಲೆ ಅದರ ಒಳಗೆ ಸಾಸಿವೆ ಹಾಕ್ಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂದ್ಕೊಳ್ಳೆ. ಆಮೇಲೆ ಅದ್ರ ಒಳಗೆ ಜೀರಿಗೆ ಹಾಕಬೇಕು. ಸಾಸಿವೆ ಮತ್ತು ಜೀರಿಗೆ ಎಣ್ಣೆ ಒಳಗೆ ಸ್ವಲ್ಪ ತಾಳ್ಕೊಂಡ್ಕೊಳ್ಳೆ. ಆಮೇಲೆ ಅದರ ಒಳಗೆ ಉದ್ದಿನ ಬೇಳೆ ಹಾಕಬೇಕು. ಅದ್ರ ಜೊತೆನ ಕಡ್ಲೆಬೇಳೆನೂ ಹಾಕ್ಬೇಕು. ನನಗಲ್ಲ ಉದ್ದಿನ ಬೇಳೆ ಕಡ್ಲೆಬೇಳೆ ಒಗ್ಗರಣೆ ಭಾಳ ಸೇರ್ತದ. ಅದು ತಿನ್ನೋಬೇಕಾದ್ರೆ ಫುಲ್ ಕ್ರಂಚಿ ಬರ್ತದ ನೋಡ್ರಿ. ಆಮೇಲೆ ಅವೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆತಂದ್ರೆ ಅದರ ಒಳಗೆ ಮೆಣಸಿನ್ಕಾಯಿ ಹೆಚ್ಚಿದ್ದ, ಆಮೇಲೆ ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಹೆಚ್ಚಿದ್ದು ಹಾಕಿ ಸ್ವಲ್ಪ ಚಂದಾಗಿ ತಾಳಿಸ್ಕೋಬೇಕು. ಅದಕ್ಕೆ ಖಾರ ಬಿಟ್ಕೊಳ್ಳೋ ತನಕ. ಆಮೇಲೆ ಉಳ್ಳಾಗಡ್ಡಿನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆತಂದ್ರೆ ಫಸ್ಟಿಗೆ ನಾವು ಅದರ ಒಳಗೆ ನಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಹಾಕ್ಕೋಬೇಕು, ಅರಿಶಿನ ಹಾಕ್ಕೋಬೇಕು. ಆಮೇಲೆ ಟೇಸ್ಟಿನ ಸಲುವಾಗಿ ಸ್ವಲ್ಪ ಮ್ಯಾಜಿಕ್ ಮಸಾಲಾನು ಹಾಕ್ಬೇಕು. ನಂಗಂತೂ ಅನ್ನಿಸ್ತದ ಮ್ಯಾಗಿ ಮಸಾಲ ಅಥವಾ ಮ್ಯಾಜಿಕ್ ಮಸಾಲೆ ಎಲ್ಲನೂ ಟೇಸ್ಟಿನ ಆಗ್ತದಂತ ಹೇಳಿ. ಆಮೇಲೆ ಅದ್ರ ಒಳಗೆ ಒಂದು ಸ್ವಲ್ಪ ಆರಿಗ್ಯಾನೋ ಸೀಸನಿಂಗ್ ಹಾಕ್ಬೇಕು. ಅದ್ರ ಜೊತೆನ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಬೇಕು. ಅಂದ್ರೆ ಇದು ನಮ್ಮ ರೈಸಿಗೆ ಸ್ವಲ್ಪ ಇಟಾಲಿಯನ್ ಫ್ಲೇವರ್ ಕೊಡ್ತದ. ನಂಗೆ ರೈಸನ್ನು ಸ್ವಲ್ಪ ಸ್ಪೈಸಿ ಆಮೇಲೆ ಗಾರ್ಲಿಕಿ ಮಾಡೋದಿತ್ತು ಅಂತ ಹೇಳಿ ನಾ ಪೆರಿ ಮಸಾಲಾನು ಹಾಕಿನಿ. ನೀವು ಬೇಕಂದ್ರೆ ಪೆರಿ ಮಸಾಲ ಸ್ಕಿಪ್ ಮಾಡಿದ್ರು ನಡೆದು ಹೋಗ್ತದ. ಆಮೇಲೆ ಅದ್ರ ಒಳಗೆ ಒಂದು ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕಿದೆ. ಮುಂದೆ ಎಲ್ಲ ಮಸಾಲ ವೆಜಿಟೇಬಲ್ಸನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಂದೆ ನಮ್ಮ ಒಗ್ಗರಣೆ ಇನ್ನೂ ಜಾಸ್ತಿ ಹೊತ್ತಬಾರ್ದು. ಆಮೇಲೆ ನಮ್ಮ ರೈಸ್ ಜೊತೆ ಎಲ್ಲ ಮಸಾಲ ಆಮೇಲೆ ವೆಜಿಟೇಬಲ್ಸ್ ಇಕ್ವಿವ್ಯಾಲೆಂಟಾಗಿ ಮಿಕ್ಸ್ ಆಗ್ಬೇಕಂತ ಹೇಳಿ ನಾವು ಅದ್ರ ಒಳಗೆ ಮುಂಚೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಕೊಂಡು ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಬಾಯ್ಲ್ ಆಗೋ ತನಕ 2 ಮಿನಿಟ್ಸ್ ತನಕ ಬಿಡ್ಬೇಕು ಅದನ್ನು. ಆಮೇಲೆ ನಮ್ಮ ಲೆಫ್ಟ್ ಓವರ್ ರೈಸ್ ತೊಗೋಬೇಕು. ಆ ರೈಸ್ ಎಷ್ಟು ಉದುರಿರ್ತಲ್ಲ ಅಷ್ಟು ಟೇಸ್ಟಿ ಆಗ್ತದೆ. ಆಮೇಲೆ ಸ್ವಲ್ಪ ರೈಸನ್ನು ಅದು ಗ್ರೇವಿ ಒಳಗೆ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು. ಆಮೇಲೆ ಹಂಗೆ ಸಣ್ಣಗೆ ಕೈ ಆಡಿಸ್ಕೋತಾನು ಹೋಗ್ಬೇಕು. ನಮ್ಮ ಲೆಫ್ಟ್ ಓವರ್ ರೈಸ್ ಒಗ್ಗರಣೆ ಜೊತೆ ಚೆಂದಾಗಿ ಮಿಕ್ಸ್ ಆತಂತಂದ್ರೆ ನಮ್ಮ ಟೇಸ್ಟಿ ಅಂದ ಟಿಫಿನ್ ಬಾಕ್ಸ್ ರೈಸ್ ರೆಡಿ ಅದ ನೋಡ್ರಿ. ನೀವು ಈ ರೆಸಿಪಿ ಟ್ರೈ ಮಾಡ್ರಿ. ಆಮೇಲೆ ನಿಮಗೆ ರೆಸಿಪಿ ಹೆಂಗೆ ಅನಿಸ್ತು ಅಂತ ಹೇಳಿ ನಂಗೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.